ಹೋದ್ರೆ ಮಹಾರಾಷ್ಟ್ರ 10 ವರ್ಷಗಳ ಬಳಿಕ ಈಗ ಇಂಡಿಯಾ ಒಕ್ಕೂಟ ಕಮ್ ಬ್ಯಾಕ್ ಆಗಿರುವಂತದ್ದು 2014 2019ರಲ್ಲಿ ಎನ್ಡಿಎ ಒಕ್ಕೂಟ ಬಹಳ ಸುಲಭದಲ್ಲಿ ಗೆದ್ದಿತ್ತು. ನೆನ್ಪಿಟ್ಕೊಳ್ಳಿ 2014 2019 ಈಗ ಅವಾಗೇನು ಇಂಡಿಯಾ ಒಕ್ಕೂಟ ಅನ್ನುವಂಥದ್ದು ಇರ್ಲಿಲ್ಲ. ಈಗಿರುವಂತ ಶಿವಸೇನೆ ಅರ್ಧ ಭಾಗ ಕೂಡ ಅವ್ರ ಜೊತೆ ಹೋಗಿರೋದು ಅದು ಏನಿರ್ಲಿಲ್ಲ. ಬಟ್ ಸ್ಟಿಲ್ ಕಾಂಗ್ರೆಸ್ ಇಂಥದ್ದೊಂದು ಕೂಟ ಮಾಡ್ಕೊಂಡು ಮುಂದಕ್ಕೆ ಬರೋದಕ್ಕೆ ಅವಕಾಶ ಆಯ್ತು. ಅಲ್ಲ ಬಟ್ ಒಂದು ಮಹಾರಾಷ್ಟ್ರ ನೀವು ಹೇಳ್ದಂಗೆ ಕೇಡರ್ ಏನಾಗಿದೆ ಅನ್ನೋದು ಇದು ಒಂದು ಲೀಡರ್ಗಳು ಶಿಫ್ಟ್ ಆದ್ರು ಅಂದ್ರೆ ಶಿವಸೇನೆ ಇರ್ಬೋದು ಎನ್ಸಿಪಿ ಇಂದ ಇರ್ಬೋದು. ಬಟ್ ನಿಜವಾದ ಕೇಡರ್ ಅವ್ರ ಜೊತೆ ಇದೆ ಅನ್ನೋದು ರಿಫ್ಲೆಕ್ಟ್ ಆಗುತ್ತೆ. ಆಮೇಲೆ ಇದು MP ಎಲೆಕ್ಷನ್ ಅಲ್ಲೇ ಹಿಂಗಿದೆ ಅಂದ್ರೆ ಮಹಾರಾಷ್ಟ್ರ ಈ ವರ್ಷಕ್ಕೆ ಎಲೆಕ್ಷನ್ ಕೂಡ ಹೋಗುತ್ತೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ. ಅವಾಗ ಏನಾಗುತ್ತೆ ಅನ್ನೋದು ತುಂಬಾ ಕ್ಯೂರಿಯಸ್ ಆಗಿ ನೋಡ್ಬೇಕಾಗುತ್ತೆ. ಬಹುಶಃ ಅಲ್ಲಿ ಉದ್ಧವ್ ಠಾಕ್ರೆ ಜೊತೆಗೆ ಪವಾರ್ ಅವರಿಗೆ ಆಗಿದಂತ ಸ್ಥಿತಿ ಜನರಿಗೆಲ್ಲ ಒಂದ್ ಕಡೆ ಮರುಕ ಹುಡ್ಸ್ತಾ ಅಲ್ಲ ಅದು ಸಿಂಪತಿ ಆಗಿದ್ಯಾ ಅಥವಾ ಕೇಡರ್ ಕೆಲಸ ಮಾಡಿದ್ಯಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಎಷ್ಟೋ ಸತಿ ಲೀಡರ್ಸ್ ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡು ಚರ್ಚೆ ಮಾಡ್ಬಿಡ್ತೀವಿ, ಆದ್ರೆ ಕೇಡರ್ಸ್ ಹೆಂಗ್ ಶಿಫ್ಟ್ ಆಗಿದೆ ಅನ್ನೋದನ್ನ ನಾವು ನೋಡ್ಬೇಕು. ಇನ್ನು ಮತ್ತೊಂದ್ ಕಡೆ ಕೊಪ್ಪಳವನ್ನ ಮತ್ತೆ ಬಹಳ ವರ್ಷಗಳ ನಂತರದಲ್ಲಿ ಮರು ವರ್ಷ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲೂ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಯಾಕಂತಂದ್ರೆ ಕೊಪ್ಪಳದಲ್ಲಿ ಬಿಜೆಪಿಗೆ ಕರಡಿ ಹೊಡೆತದ ಶಾಕ್ ಬಿದ್ದಿದೆ. ಕೊಪ್ಪಳದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹಿಟ್ನಾಳ್ ರಾಘವೇಂದ್ರ ಹಿಟ್ನಾಳ್ ಅವರ ಸಹೋದರ ಗೆಲುವನ್ನ ದಾಖಲಿಸುವಂತ ನಿಟ್ಟಿನಲ್ಲಿ ರಾಜಶೇಖರ್ ಹಿಟ್ನಾಳ್ ಅವರು ಕೊನೆಗೂ ಯಶಸ್ವಿಯಾಗಿದ್ದಾರೆ. ಅಲ್ಲಿ ಕಾಂಗ್ರೆಸ್ ಹಿಡಿದಿದ್ದಂತ ಕೆಲ ಸ್ಟ್ರಾಟಜಿಗಳು ಕೈ ಹಿಡಿದಿದೆ. ಕೇವಲ 45,000 ಅಂತ ಬಹುಶಃ ಇದು ಕೂಡ ಅಗೇನ್ ಮಾಲ್ತೇಶ್ ಸರಿಯಾಗಿ ಎಲ್ಲ ಒಂದ್ ಕಡೆಗೆ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಅಥವಾ ಲೀಸ್ಟ್ ಅನ್ನ ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ಬಿಜೆಪಿ ಮಾಡುವಂತ ಒಂದು ಬ್ಲಂಡರ್ಗಳಿಂದ ಅಫ್ಕೋರ್ಸ್ ಈಗಾಗಲೇ ಕರಡಿ ಸಂಗಣ್ಣ ಅವರು ಕೊಡಲ್ಲ ಅಂತ ಹೇಳಿದಾಗ ಯಾವ ಕಾರಣಕ್ಕೋಸ್ಕರ ಕೊಡಲ್ಲ ಅನ್ನೋದು ಅಫ್ಕೋರ್ಸ್ ಕಳೆದ ಬಾರಿ ವಿಧಾನಸಭೆಯಲ್ಲಿ ಬೇರೆಯವ್ರಿಗೆ ಕೊಟ್ಟಿದ್ವಿ ಅನ್ನೋದಲ್ಲ ಬೇರೆ ಪ್ರಶ್ನೆ. ಬಟ್ ಈಗ ಕರಡಿ ಸಂಗಣ್ಣ ಇಲ್ಲಿ ಮ್ಯಾಟರ್ ಆಗ್ತಾರೆ ಇಂಥ ಒಂದು ಸಂದರ್ಭದಲ್ಲಿ. ಅದೇ ರೀತಿ ಬಹುಶಃ ಈ ಒಂದು ಕರ್ನಾಟಕದ ಮಟ್ಟಿಗೆ ನೋಡಿದರೆ ಕನಿಷ್ಠ ಪಕ್ಷ 2 ರಿಂದ 4 ಸ್ಥಾನ ಬಿಜೆಪಿ ಆ ಥರ ಬಹುಶಃ ಗ್ಯಾಮ್ಲಿ ಈವನ್ ಬೀದರು ಕೂಡ ಅದೇ ರೀತಿಯಂತ ಸಮಸ್ಯೆ ಎದುರಿಸ್ತಾ ಇದೆ, ರಾಯಚೂರು ಕೂಡ ಅದೇ ರೀತಿಯಂತ ಸಮಸ್ಯೆ ಎದುರಿಸ್ತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗವನ್ನು ನೋಡ್ತಾ ಇದ್ರೆ ಈವನ್ ಬಳ್ಳಾರಿಯಲ್ಲೂ ಕೂಡ ಅಫ್ಕೋರ್ಸ್ ಅದು ಒಳ್ಳೆ ಅಭ್ಯರ್ಥಿನೇ, ಆದರೆ ಆ ಭಾಗದಲ್ಲಿರುವಂಥ ಕಾಂಗ್ರೆಸ್ನ ಹಿಡಿತವನ್ನ ಕಂಪೇರ್ ಮಾಡ್ರೆ ಎಲ್ಲೋ ಒಂದ್ ಕಡೆಗೆ ಸೀಟ್ಗಳನ್ನ ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಬಹುಶಃ ಎಸ್ಪೆಷಲಿ ಮಧು ನಾಗಲೇ ಮಾತಾಡ್ತಾರೆ ಮಹಾರಾಷ್ಟ್ರದ ವಿಚಾರಕ್ಕೆ ಮಾತಾಡ್ತಾ ಇದ್ದಂಗೆ ಮಹಾರಾಷ್ಟ್ರದಲ್ಲಿ ಈಗ ಸರ್ಕಾರ ರಚನೆ ಮಾಡಿದ್ರಿ, ಬಟ್ ವಾಸ್ ಇಟ್ ಎ ಬ್ಲಂಡರ್? ಅದೀಗ ಪ್ರೂವ್ ಆಗ್ತಾ ಇದೆಯಾ? ಬ್ಲಂಡರ್ ಅಂತ ನೀವು ರಾಜಕೀಯದಲ್ಲಿ ರಾಜಕಾರಣ ಮಾಡಬೇಕಾಗತ್ತೆ. ಆದರೆ ಒಂದು ನಾನು ಏನು ಇದರಿಂದ ಅಬ್ಸರ್ವ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಜಸ್ಟ್ ಗಿವ್ ಮಿ 1 minute ಟೈಮ್. ಇವಾಗ 298 ಸೀಟ್ಸ್ ಬರ್ತಾ ಇದೆ. ಆ 298 ಸೀಟ್ಸಲ್ಲಿ ಜಾಸ್ತಿ ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ BJP ಹೊರಹೊಮ್ತಾ ಇದೆ. ಇವಾಗ ಕಾಂಗ್ರೆಸ್ಸಿನ ಸ್ಥಿತಿ ನೋಡಿದ್ರೆ ದೇ ಸ್ಟಿಲ್ ನಾಟ್ ಕ್ರಾಸ್ ಇವನ್ 100. ಹಾಗಾಗಿ ಅವರ ಕೇರಳ ಸುರೇಶ್ ಗೋಪಿ ಅವರು ತ್ರಿಶೂರ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವನ್ನು ದಾಖಲಿಸಿದ್ದಾರೆ. ಎಕ್ಸಾಕ್ಟ್ಲಿ. ಇವಾಗ ಒಂದಂತೂ ಈಗ ಸ್ಪಷ್ಟ ಆಯ್ತು, ಕೇರಳದಲ್ಲಿ ಬಿಜೆಪಿ ಖಾತೆ ತೆರೀತು. ಶಶಿ ತರೂರ್ ಒಂದು ನಿಜ, ಕಾಂಗ್ರೆಸ್ಸಿನ ಇಂಡಿಯಾ ಒಕ್ಕೂಟದಲ್ಲಿ ಜಾಸ್ತಿ ಇರುವಂತವ್ರು ರೀಜನಲ್ ಪಾರ್ಟೀಸೇನೆ. ಕಾಂಗ್ರೆಸ್ ಪಾರ್ಟಿ ಹ್ಯಾಸ್ ನಾಟ್ ಸ್ಟಿಲ್ ಹೇಳ್ತಾ ಇರುವಂತದ್ದು. ಮೌರ್ಯವರಿಗೆ ನನ್ನ ಪ್ರಶ್ನೆ ಇರುವಂಥದ್ದು ಅಫ್ಕೋರ್ಸ್ ಯು ಹ್ಯಾವ್ ಎವ್ರಿ ರೀಸನ್ ಟು ಸ್ಮೈಲ್. ಮುಖ ಹೊಳಿತಾ ಇದೆ. ಬಹುಶಃ ನಿನ್ನೆ ಇಷ್ಟೊಂದು ಸ್ವಲ್ಪ ಡಲ್ ಆಗಿರ್ತಾರೋ, ಬಟ್ ಈ ಅಂಕಿಅಂಶ ನೋಡ್ತಾರೆ ಸರ್ಚ್ ಬಗ್ಗೆ ನಿಮ್ಗೆ ಖುಷಿ ಆಗುತ್ತೆ. ಬಟ್ ಒಂದು ಪ್ರಶ್ನೆ ಇರುವಂಥದ್ದು ನೀವು ಕೂಡ ಯೋಚನೆ ಮಾಡಬೇಕಾಗಿರುವಂಥದ್ದು, ಕಾಂಗ್ರೆಸ್ ಈಗ ರೀಜನಲ್ ಪಾರ್ಟಿಗಳ ಸ್ಟ್ರೈಕ್ ರೇಟ್ ನೋಡ್ತಾರೆ ತುಂಬ ಚೆನ್ನಾಗಿದೆ. TMC ತುಂಬ ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇದೆ. ಆ ಕಡೆಗೆ ಅಖಿಲೇಶ್ ಯಾದವ್ ತುಂಬ ಜಾಸ್ತಿ ಸೀಟ್ಗಳನ್ನು ತಗೋತಾರೆ, DMK ತಗೋತಾರೆ. ಬಟ್ ಎಲ್ಲೋ ಒಂದು ಕಡೆ 235 ಸೀಟಲ್ಲಿ ನೀವು ಕಣಕ್ಕಿಳಿದು ಅಂತಿಮವಾಗಿ 90-96 ತಗೊಂಡ್ರೆ ಅಗೇನ್ ಸ್ಟ್ರೈಕ್ ರೇಟ್ ಪ್ರಶ್ನೆ. ಎಲ್ಲ ಒಂದು ಕಡೆ ನಿಮ್ಮ ಸ್ಟ್ರೈಕ್ ರೇಟ್ ಈಗ ನೀವು ಎಷ್ಟು ಜಾಸ್ತಿ ಆಗಿದಾರಪ್ಪ ಅಂತ ನೋಡಿದ್ರೆ 30 ಸ್ಥಾನನೋ ಅಥವಾ 40 ಸ್ಥಾನನೋ ಜಾಸ್ತಿ ಆಗಿದ್ದಾರೆ. ಇದ್ರ ಬಗ್ಗೆ ತಾವು ಯಾವ ರೀತಿ ಗಮನ ಕೊಡ್ತೀರಿ ಸರ್? ಬಹಳ ಮುಖ್ಯವಾಗಿ ಈ ಇಂಡಿಯಾ ಒಕ್ಕೂಟದಲ್ಲಿ ನನ್ನ ಪ್ರಶ್ನೆ ಇರುವಂಥದ್ದು ಕಾಂಗ್ರೆಸ್ಸೇ ಪರ್ಫಾರ್ಮ್ ಮಾಡ್ತಾ ಇಲ್ವಾ ಅನ್ನುವಂಥದ್ದು ಆಸ್ ಎ ನ್ಯಾಷನಲ್ ಪಾರ್ಟಿ ಆಗಿ. ಆಗಲ್ಲ ಸರ್. ಒಂದೇನು ಅಂತಂದ್ರೆ ಈಗ ಬಂಗಾಳದಲ್ಲಿ ನಾವು ಫೈಟ್ ಮಾಡಿದ್ದೀವಿ, ಆದರೆ ಬಂಗಾಳದಲ್ಲಿ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತ ಅಂದರೆ ದೀದಿಯವರು ನಮ್ಮನ್ನು ಬಿಟ್ಟು ಚುನಾವಣೆ ಮಾಡ್ತೀನಿ ಅಂತ ಹೋದ್ರು. ಅಲ್ಲಿ ನಂಬರ್ ಆಫ್ ಸೀಟ್ಸ್ ನಾವು ಜಾಸ್ತಿ ಅನಿವಾರ್ಯವಾಗಿ ಕಂಟೆಸ್ಟ್ ಮಾಡಿದ್ದೀವಿ ಅಷ್ಟೇ. ಆದರೆ ಅಲ್ಲಿ ನಮಗೆ ವಿಧಾನಸಭೆಯಲ್ಲಿ ಯಾವುದೇ ಶಕ್ತಿ ಇರಲಿಲ್ಲ. ಆದರೆ ನಿಮಗೆ ನಾನು ಮಾಹಿತಿ ಕೊಡ್ತಿರೋದೇನು ಅಂದರೆ ಉತ್ತರ ಪ್ರದೇಶದಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ 2 ಸೀಟನ್ನು ನಾವು ತಗೊಳ್ಳೋದಕ್ಕೆ ಬಹಳ ಕಷ್ಟಪಟ್ಟು ತಗೊಂಡಿದ್ವೋ, ಇವತ್ತು ನಾವು 7 ಸೀಟ್ ತಗೊಂಡಿದ್ದೀವಿ. ಅದೇ ಉತ್ತರ ಪ್ರದೇಶದಲ್ಲಿ ಒಂದ್ ಕಡೆ ನರೇಂದ್ರ ಮೋದಿ ಕಂಟೆಸ್ಟ್ ಮಾಡಿದ್ದಾರೆ, ಇನ್ನೊಂದ್ ಕಡೆ ರಾಹುಲ್ ಗಾಂಧಿ ಕಂಟೆಸ್ಟ್ ಮಾಡಿದ್ದಾರೆ. ಈಗ ನಾನು ಟ್ರೆಂಡ್ ನೋಡ್ತಾ ಇದ್ದೆ.